ನಾ ಗುರುಜಿ. ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ನನ್ನ ಇನ್ನೊಂದು ಸುಂದರವಾದ ಸತ್ಸಂಗದ ಅನುಭವವನ್ನು ನಿಮ್ಮ ಜೊತೆ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ. ಇದು ಆಗಿದ್ದು ಮೇ ಜೂನ್ 2020ರಲ್ಲಿ. ಆವಾಗ ನಾನು 5 ತಿಂಗಳು 6 ತಿಂಗಳು ಗರ್ಭಿಣಿ. ಆ ಟೈಮಲ್ಲಿ ಕೋವಿಡ್ ಇರೋದ್ರಿಂದ ನಮ್ಮ ತಂದೆ ತಾಯಿ ಇಂಡಿಯಾನಿಂದ ಬರೋಕ್ಕಾಗಲಿಲ್ಲ ನನ್ನ ಹತ್ರ. ಆಮೇಲೆ ನಾನು ನಮ್ಮ ಯಜಮಾನರು ಇಬ್ಬರೇ ಮನೇಲಿ ಇರ್ತಿದ್ವಿ. ಹೊರಗಡೆ ಹೋಗೋಕ್ಕೆ ಅವಕಾಶ ಇರಲಿಲ್ಲ ಕೋವಿಡ್ ಇರೋದ್ರಿಂದ. ಆಮೇಲೆ ನಮ್ಮ ಯಜಮಾನ್ರದ್ದು ವರ್ಕ್ ಫ್ರಮ್ ಹೋಮ್ ಇತ್ತು. ಆಮೇಲೆ ಇನ್ನೊಂದು, ನನಗೆ ಅಡುಗೆ ಚೆನ್ನಾಗಿ ಮಾಡ್ಕೊಳ್ಳೋಕೆ ಬರ್ತಿರಲಿಲ್ಲ. ಹೇಗೋ ಏನೇನೋ ಮಾಡ್ಕೊಂಡು ತಿಂದುಬಿಡ್ತಿದ್ದೆ. ಆ ಟೈಮಲ್ಲಿ ತುಂಬ ಬಯಕೆ ಆಗುತ್ತಲ್ಲ, ಅದು ತಿನ್ನಬೇಕು ಇದು ತಿನ್ನಬೇಕು ಅಂತ ಹೇಳಿ ನನಗೂ ತುಂಬ ಆಸೆ ಆಗ್ತಿತ್ತು, ಅದು ತಿನ್ನೋಣ ಇದು ತಿನ್ನೋಣ ಅಂತ. ಬಟ್ ಅದು ನನಗೆ ಮಾಡ್ಕೊಳ್ಳೋಕೆ ಬರ್ತಿರಲಿಲ್ಲ. ಆಮೇಲೆ ಅಮ್ಮನೂ ಇರಲಿಲ್ಲ ಜೊತೆಗೆ ಅಂತ ಹೇಳಿ ತುಂಬ ಕಷ್ಟ ಆಗ್ತಿತ್ತು ಆ ಸಮಯದಲ್ಲಿ. ಹಾಗೆ ಒಂದಿನ ನಾನು ಗುರೂಜಿಯ ಸ್ವರೂಪ ಎದುರು ಕೂತ್ಕೊಂಡು ನಾನು ಮಾತಾಡ್ತಾ ಇದ್ದೆ. ಗುರೂಜಿ, ನಾನು ಈಗ ಗರ್ಭಿಣಿ, ನಮ್ಮ ಅಮ್ಮ ಅಪ್ಪನೂ ಬರಲಿಲ್ಲ, ನನಗೆ ತುಂಬ ಅದು ತಿನ್ನಬೇಕು ಇದು ತಿನ್ನಬೇಕು ಅನಿಸುತ್ತೆ, ನನಗೆ ಮಾಡ್ಕೊಳ್ಳೋಕ್ಕೂ ಬರೋದಿಲ್ಲ ಗುರೂಜಿ, ನಾನು ಹೆಂಗೆ ಮಾಡೋದು ಅಂತ ಹೇಳಿ ಮಾತಾಡ್ತಾ ಇದ್ದೆ. ಅದೇ ಟೈಮಲ್ಲಿ ನಂಗೆ ತುಂಬ ಬಿಸಿಬೇಳೆಭಾತ್ ತಿನ್ನಬೇಕು ಅಂತ ಹೇಳಿ ಎಲ್ಲೋ ವಿಡಿಯೋ ನೋಡಿಬಿಟ್ಟಿದ್ದೆ ನಾನು ಯೂಟ್ಯೂಬಲ್ಲಿ. ಸಿಕ್ಕಾಪಟ್ಟೆ ಆಸೆ ಆಗ್ತಿತ್ತು. ಸುಮ್ಮನೆ ಹೇಳ್ಕೊಂಡೆ ನಾನು, ಗುರೂಜಿ ನನಗೆ ತುಂಬ ಬಿಸಿಬೇಳೆಭಾತ್ ತಿನ್ನಬೇಕು ಅಂತ ಆಸೆ ಆಗ್ತಿದೆ, ಬಟ್ ನನ್ನ ಹತ್ರ ಬಿಸಿಬೇಳೆಭಾತ್ ಮಸಾಲ ಇಲ್ವಲ್ಲ, ಹೆಂಗೆ ಮಾಡ್ಕೊಳ್ಳೋದು? ಆಮೇಲೆ ಕೋವಿಡ್ ಬೇರೆ, ಹೊರಗೆ ಹೋಗೋಕ್ಕಾಗಲ್ಲ. ಆವಾಗ ನಾವು ಈ ಕತಾರಲ್ಲಿ ಹೊಸದಾಗಿ ಬಂದಿದ್ವಿ. ಹಾಗಾಗಿ ನನಗೆ ಗೊತ್ತಿರಲಿಲ್ಲ ಅಲ್ಲಿ ಹೋಗಿ ಶಾಪಿಂಗ್ ಮಾಡಬೇಕು ಅಂತ ಹೇಳಿ. ಸುಮ್ಮನೆ ಹಾಗೆ ಒಂದು ಥಾಟ್ ಮನಸ್ಸಲ್ಲಿ ಬಂತು, ನನಗೆ ತಿನ್ನಬೇಕು ಅನಿಸ್ತಾ ಇದೆ ಗುರೂಜಿ ಅಂತ ಹೇಳಿಬಿಟ್ಟು ಅವ್ರ ಫೋಟೋ ಜೊತೆ ಮಾತಾಡ್ತಾ ಇದ್ದೆ. ಓಕೆ, ಹಾಗೆ ಒಂದು 10-15-20 ಮಿನಿಟ್ಸ್ ಆಗಿರ್ಬೋದು. ಅಷ್ಟರಲ್ಲೇ ನನ್ನ ಮನೆ ಬೆಲ್ ರಿಂಗ್ ಆಯಿತು. ಡೋರ್ ಬೆಲ್ ರಿಂಗ್ ಆದ ತಕ್ಷಣ ನಾನು ಓಪನ್ ಮಾಡಿದೆ ಡೋರು. ಹೊರಗಡೆಯಿಂದ ಒಬ್ಬ ಹುಡುಗ ಇದ್ದ, ಒಂದು 20-25 ಇಯರ್ಸ್ ಒಬ್ಬ ಹುಡುಗ ಬಂದುಬಿಟ್ಟು ನನ್ನ ಕೈಲಿ ಒಂದು ಬ್ಯಾಗ್ ಕೊಟ್ಬಿಟ್ಟ. ಮೇಡಮ್, ಇದು ನಾವು ಒಂದು ಮಂಗಳೂರು ಸೂಪರ್ ಮಾರ್ಕೆಟ್ ಅಂತ ನಾವು ಒಂದು ಹೊಸ ಸೂಪರ್ ಮಾರ್ಕೆಟ್ ಓಪನ್ ಮಾಡಿದ್ದೀವಿ, ಇಲ್ಲಿ ನಿಮ್ಮ ಮನೆ ಹತ್ರನೇ ಇದೆ. ನಾವು ಎಲ್ಲ ಪ್ರಮೋಷನ್ಗೋಸ್ಕರ ನಾವು ಕೆಲವೊಂದು ಮಸಾಲೆಗಳನ್ನು ಕೊಡ್ತಾ ಇದ್ದೀವಿ ಜನರಿಗೆ ಟೇಸ್ಟ್ ಮಾಡೋಕ್ಕೆ. ನಾನೇನೋ ಆರ್ಡ್ರ್ ಮಾಡಿಲ್ಲ ನಿಮಗೆ. ಇಲ್ಲ ಇದು ಆರ್ಡ್ರ್ ಅಲ್ಲ, ಇದು ಪ್ರಮೋಷನ್ ಅಂತ ನಾನು ಸುಮ್ಮನೆ ನಿಮಗೆ ತಂದು ಕೊಡ್ತಾ ಇದ್ದೀನಿ ಅಂತ ಹೇಳಿ ತಂದುಕೊಟ್ಟ. ಓಕೆ ಸರಿ, ದುಡ್ಡು ತೊಗೊಳ್ಳ ಮೇಡಮ್, ದುಡ್ಡು ಬೇಡ ಅಂತ ಹೇಳಿಬಿಟ್ಟು ಹೋಗ್ಬಿಟ್ಟ. ನಾನು ಒಳಗೆ ಬಂದುಬಿಟ್ಟು ನಾನೇನೋ ಆರ್ಡ್ರ್ ಮಾಡಲಿಲ್ಲ, ಇದು ಏನು ಬಂತು ಮನೆಗೆ ಅಂತ ಹೇಳಿ ಆ ಪ್ಯಾಕೆಟನ್ನು ಓಪನ್ ಮಾಡಿ ನೋಡ್ತಾ ಇದ್ದೀನಿ. ಅದರಲ್ಲಿ 4-5 ಮಸಾಲೆಗಳಿದ್ವು. ಅದರಲ್ಲಿ ಒಂದು ಮಸಾಲೆ ಪಾನಿಪುರಿ ಮಸಾಲೆ ಇತ್ತು, ಇನ್ನೊಂದು ಪುಳಿಯೋಗರೆ ಮಸಾಲೆ ಇತ್ತು, ಇನ್ನೊಂದು ಬೇರೆ ಬೇರೆ ಮಸಾಲೆ ಇತ್ತು. ಇನ್ನೊಂದು ಪ್ಯಾಕೆಟ್ ನೋಡ್ತೀನಿ, ಅದರಲ್ಲಿ ಬಿಸಿಬೇಳೆಭಾತ್ ಮಸಾಲೆ ಇತ್ತು. ಅದನ್ನು ನೋಡಿ ನನಗೆ ಒಂಥರ ಶಾಕ್ ಆಗಿಬಿಡ್ತು. ಒಂದು 20 ಮಿನಿಟ್ಸ್ ಬ್ಯಾಕ್ ನಾನು ಗುರೂಜಿಯ ಸ್ವರೂಪ್ ಜೊತೆ ಮಾತಾಡ್ತಾ ಇದ್ದೆ. ಗುರುಗಳೇ, ನನಗೆ ತಿನ್ನಬೇಕು ಅಂತ ತುಂಬ ಆಸೆ ಆಗ್ತಿದೆ, ಮಸಾಲೆ ಇಲ್ಲ ನನ್ನ ಕಡೆ ಅಂತ ಹೇಳಿ ನಾನು ಹೇಳ್ತಾ ಇದ್ದೀನಿ. ಆ್ಯಂಡ್ ಸಡನ್ನಾಗಿ ಯಾರೋ ಬಂದುಬಿಟ್ಟು ಪ್ರಮೋಷನ್ ಅಂತ ಹೇಳಿ ನನಗೆ ಮಸಾಲೆ ಕೊಟ್ಟು ಹೋಗ್ತಾರೆ ಅಂತಂದರೆ ಇದು ಏನೋ ಸುಮ್ಮನೆ ಆಗೋವಂಥದ್ದಲ್ಲ. ಯಾಕಂದರೆ ಪ್ರತಿಯೊಂದು ನಾವೇನು ಮಾತಾಡ್ತೀವಿ, ನಾವು ಸ್ವರೂಪದ ಎದುರು ಕೂತ್ಕೊಂಡು ಏನೇ ಮಾತಾಡಲಿ ನಮ್ಮ ಗುರುಗಳು ಕೇಳ್ತಾರೆ. ಅವರು ಪ್ರತಿಯೊಂದು ಸ್ವರೂಪದಲ್ಲಿ ಅವರ ಜೀವಂತವಾಗಿ ಅವರಿದ್ದಾರೆ. ಅವರ ದೇಹ ಎಲ್ಲೇ ಇರ್ಬೋದು, ಬಟ್ ಅವ್ರು ಪ್ರತಿಯೊಂದು ಕಡೆ, ಪ್ರತಿಯೊಂದು ಸ್ವರೂಪದಲ್ಲೂ, ಪ್ರತಿಯೊಂದು ವಸ್ತುವಲ್ಲೂ, ನಮ್ಮ ಹೃದಯದಲ್ಲೂ ಅವ್ರು ನೆಲೆಸಿದ್ದಾರೆ. ನಾನು ಅವ್ರ ಹತ್ರ ನನಗೆ ತಿನ್ನಬೇಕು ಗುರುಗಳೇ, ನಾನು ಗರ್ಭಿಣಿ, ನನಗೆ ತುಂಬ ಆಸೆ ಆಗ್ತಿದೆ ಅನ್ನೋಷ್ಟರಲ್ಲಿ 20 ಮಿನಿಟ್ಸಲ್ಲಿ ನನಗೆ ಆ ಮಸಾಲೆ ಬಂದು ಮನೆ ಮುಟ್ಟುತ್ತೆ ಅಂತಂದರೆ ಅವರು ಎಷ್ಟು ನನ್ನ ತಮ್ಮ ಭಕ್ತರ ಪ್ರತಿಯೊಂದೂ ಆಸೆನ ಎಷ್ಟು ಬೇಗ ಈಡೇರಿಸ್ತಾರೆ. ಆವತ್ತಿನ ದಿನ ನನಗೆ ತುಂಬ ಎಷ್ಟು ರಿಯಲೈಸ್ ಆಗಿತ್ತು ಅಂದರೆ, ನಾನೆಷ್ಟು ಲಕ್ಕಿ, ನಾನೆಷ್ಟು ನನ್ನ ಈ ಜೀವನದಲ್ಲಿ, ಈ ಪ್ರಪಂಚದಲ್ಲಿ ನನ್ನಷ್ಟು ಲಕ್ಕಿ ಯಾರೂ ಇಲ್ಲೇನಪ್ಪ ಅಂತ ಆ ರೀತಿ ಫೀಲಿಂಗ್ ಆಗಿಬಿಡ್ತು. ಯಾಕಂದರೆ ಸ್ವಯಂ ಗುರೂಜಿ, ಸ್ವಯಂ ಮಹಾದೇವರ ಅವರ ಆಶೀರ್ವಾದ ನನ್ನ ಮೇಲಿದೆ. ಆಮೇಲೆ ನಾನು ಕೇಳಿದ್ದೆಲ್ಲ ಅವ್ರು ಮಾಡಿಕೊಡ್ತಾರಲ್ಲ, ಒಂದು ಸಣ್ಣ ಆಸೆ ಅದು. ಅವರು ನಿಮ್ಮ ಸಣ್ಣ ಆಸೆಗಳಿಂದ ಹಿಡಿದು ನಿಮ್ಮ ದೊಡ್ಡೆಲ್ಲ ಆಸೆಗಳನ್ನು ಅವ್ರು ಪೂರೈಸ್ತಾರೆ. ಅಷ್ಟೇ ಅವ್ರ ಮೇಲೆ ನಿಮ್ಗೆ ಭರವಸೆ ಇರಬೇಕು. ಭರವಸೆ ಒಂದೇ, ಅವ್ರು ಕೇಳೋದೊಂದೇ ಭರವಸೆ, ನನ್ನ ಮೇಲೆ ಕಣ್ಮುಚ್ಚಿ ಭರವಸೆ ಮಾಡಿ ನಿಮ್ಮೆಲ್ಲ ಬಯಕೆಗಳನ್ನು ನಾನು ಪೂರ ಮಾಡ್ತೀನಿ ಅಂತ. ಆ ದಿನ ಮಸಾಲೆ ಬಂತು, ನಾನು ಬಿಸಿಬೇಳೆಭಾತ್ ಮಾಡ್ಕೊಂಡು ತಿಂದೆ. ಆವತ್ತಿನ ದಿನ ಅದನ್ನು ನಾನು ಈಗ ಎಕ್ಸ್ಪ್ಲೇನ್ ಮಾಡೋಕ್ಕೆ ಸಾಧ್ಯ ಇಲ್ಲ, ಅಷ್ಟು ಬ್ಲೆಸ್ಡ್ ನಾನು ಫೀಲ್ ಮಾಡಿದೆ ಆ ದಿನ. ಅದೊಂದೇ ಅಲ್ಲ, ತುಂಬ ಥರದ ಕೆಲವೊಂದು ತುಂಬ ಸತ್ಸಂಗಗಳಿವೆ. ಮುಂದಿನ ದಿನಗಳಲ್ಲಿ ನಾನು ನಿಮ್ಮ ಜೊತೆ ಅವೆಲ್ಲ ಶೇರ್ ಮಾಡ್ತೀನಿ. ಅಷ್ಟೇ ಹೇಳ್ತೀನಿ, ನಿಮಗೆ ಗುರುಗಳ ಮೇಲೆ
ನಿಮಗೆ ಯಾವುದೇ ಒಂದು ಈ ರೀತಿ ಪೂಜೆ ಮಾಡಿ ಬೆಳಗ್ಗೆ ಎದ್ದು ಇಲ್ಲ ನಿಮಗೆ ತೆಂಗಿನಕಾಯಿ ಒಡಿಬೇಕು, ಇಲ್ಲ ನಿಮಗೆ ಆರತಿ ಮಾಡಬೇಕು, ಏನೂ ಇಲ್ಲ. ಅವರ ಸ್ವರೂಪದ ಎದುರು ಕೂತ್ಕೊಂಡು ಕಣ್ಣು ಮುಚ್ಕೊಂಡು ನಿಮಗೆ ನಾನು ನನ್ನನ್ನು ನಾನು ಸಮರ್ಪಿಸ್ಕೊಳ್ತೀನಿ ಗುರೂಜಿ, ನನ್ನ ಮೇಲೆ ಆಶೀರ್ವಾದ ಮಾಡಿ, ನಾನು ನಿಮ್ಮನ್ನು ಬಿಟ್ಟು ನಮ್ಗೆ ಯಾರೂ ಇಲ್ಲ ಅಷ್ಟೇ ಭರವಸೆ ಅಷ್ಟೇ ಮಾಡಿ. ನಿಮ್ಮ ಜೀವನನ ಅವರೆಷ್ಟು ಸುಖದ ಹಂದರವಾಗಿ ಮಾಡ್ತಾರೆ ಅಂತ ಹೇಳಿ ಆಮೇಲೆ ನೀವೇ ಅದನ್ನು ಅನುಭವಿಸಿ. ಸೊ ನಾನು ಮುಂದಿನ ಎಲ್ಲ ನನ್ನ ಸತ್ಸಂಗಗಳನ್ನು ಮುಂದಿನ ಒಂದು ರೆಕಾರ್ಡಿಂಗಲ್ಲಿ ಶೇರ್ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.